ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ವಿಡಿಯೋ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ಅಕ್ಕಿ ಜೊತೆ ಮಾಡಿದ್ನಲ್ಲ, ಮೊಟ್ಟೆ ಇಕ್ಕಿದೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಹೊಸ್ದಾಗಿ ಬಂದಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ನೋಟಿಫಿಕೇಷನ್ ಅಂತ ಇರುತ್ತೆ, ಅದನ್ನು ಆನಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಏಕೆ ಅಂದರೆ ನಾವು ಮಾಡೋ ಪ್ರತಿ ವಿಡಿಯೋನೂ ಬಂದ್ಬಿಟ್ಟು ನೋಟಿಫಿಕೇಷನ್ ಮೂಲಕ ನಿಮಗೆ ತಲುಪುತ್ತೆ. ಮತ್ತು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಯಾವ್ಯಾವ ಊರಿಂದ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ನಿಮ್ಮ ಊರ ಹೆಸ್ರು ಹಾಕ್ಬಿಟ್ಟು ಕಮೆಂಟ್ ಹಾಕಿ ಫ್ರೆಂಡ್ಸ್. ನೀವು ಯಾವ ಊರಿಂದ ವಿಡಿಯೋ ನೋಡ್ತಿದ್ದೀರಾ ಅಂತ ನಮಗೂ ಗೊತ್ತಾಗಲಿ. ನಮ್ಮ ಸಬ್ಸ್ಕ್ರೈಬರ್ಸ್ ಯಾವ್ಯಾವ ಊರಲ್ಲಿ ಇದ್ದಾರೆ ಅಂತಲೂ ಗೊತ್ತಾಗಲಿ. ಇವಾಗ ನೀವು ಯಾವ ವಿಡಿಯೋ ಎಲ್ಲಿಂದ ನೋಡ್ತಿದ್ದೀರೋ ಆ ಊರ ನೇಮ್ ಹಾಕ್ಬಿಟ್ಟು ನಿಮ್ಮ ಊರು ಹಾಕ್ಬಿಟ್ಟು ಲವ್ ಫ್ರಮ್ ಹಾಕಾದ್ಮೇಲೆ ನಿಮ್ಮ ಊರು ಹಾಕಬೇಕು. ಊರ ನೇಮ್ ಹಾಕ್ಬಿಟ್ಟು ಕಮೆಂಟ್ ಹಾಕಿ ಫ್ರೆಂಡ್ಸ್, ಗೊತ್ತಾಗುತ್ತೆ. ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಷ್ಟೇ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ, ವಿಡಿಯೋ ಒಳಗಡೆ ಹೋಗ್ಬಿಡೋಣ. ಫ್ರೆಂಡ್ಸ್, ಈಗ ಊರು ಓಪನ್ ಮಾಡ್ಬಿಡೋಣ ಅಂತೀವಿ. ಫ್ರೆಂಡ್ಸ್, ಗೂಡು ಓಪನ್ ಮಾಡಿದ್ದಾಯಿತು ನೋಡಿ. ಈ ಅಕ್ಕಿ ಮೊಟ್ಟೆ ಇಕ್ಕಿದೆ. ಮೊಟ್ಟೆ ಇಕ್ಬಿಟ್ಟು ಆಗಲೇ 1 ವೀಕ್ ಆಯಿತು. 1 ವೀಕಿಂದ ಯಾಕೊತ್ತ ವೀಡಿಯೋ ಮಾಡಿಲ್ಲ ಅಂದರೆ ಅಕ್ಕಿ ಗಾಬರಿ ಆಗುತ್ತೆ, ಮತ್ತೇನೋ ಪ್ರಾಬ್ಲಮ್ ಆಗುತ್ತೆ ಅಂತ ವೀಡಿಯೋ ಮಾಡಿಲ್ಲ. ಮೊಟ್ಟೆ ತೆಗಿಬಾರ್ದು, ಕಾವು ಕೊಟ್ಟಿದೆ. ನಿಮ್ಗೆ ತೋರ್ಸೋಕ್ಕೋಸ್ಕರ ಒಂದು ಸ್ವಲ್ಪ ತೆಗ್ದಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಈ ಕ್ರೇಟು ಮುಂಚೆನೇ ಇಡಬೇಕು. ಮೇಯ್ನು ಅಕ್ಕಿ ಜೊತೆ ಮಾಡೋಕ್ಕೂ ಮುಂಚೆಗೆ ಈ ಕ್ರೇಟ್ ಇಡಲೇಬೇಕು. ಯಾಕೆ ಅಂದರೆ ನೋಡಿ, ಈ ಜೊತೆ ಮಾಡ್ಬೇಕಾದ್ರೆ ನಾನು ಹೇಳಿದ್ದೆ ಈ ಕ್ರೇಟ್ನ ಇಕ್ಕಿರಬೇಕು ಅಂತ. ಹೇಳಿಲ್ಲ ಅಂದರೆ ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಅಕ್ಕಿ ಮೊಟ್ಟೆ ಇಕ್ಕೋಕ್ಕೂ ಮುಂಚೆನೇ ಇದು ಕ್ರೇಟ್ನ ಇಡಬೇಕು. ಇಟ್ಟರೆ ಈ ಈಗ ಇದು ಇಟ್ಟಾದಮೇಲೆ ಇಷ್ಟಕ್ಕೆ ಮಣ್ಣು ತುಂಬಬೇಕು. ಇಷ್ಟಕ್ಕೆ ತೋರಿಸ್ತೀನಿ ನೋಡಿ. ಸ್ವಲ್ಪ ಮಣ್ಣಿರಬೇಕು. ಮಣ್ಣು ಜಾಸ್ತಿ ಬೇಡ, ಹೆವಿ ಇರಬಾರ್ದು, ಒಂದು ರೇಂಜಿಗೆ ಇರಬೇಕು. ಮೊಟ್ಟೆ ಇಕ್ಕೋಕ್ಕೆ ಪರ್ಫೆಕ್ಟ್ ಇರೋ ಅಷ್ಟು ನಿಮ್ಗೆ ಎಷ್ಟು ಅಡ್ಜಸ್ಟ್ ಆಗುತ್ತೋ ಅಷ್ಟು ಇಕ್ಕಿ. ಮತ್ತು ಈ ಬಾಕ್ಸ್ನ ಜಾಸ್ತಿ ನಿಮ್ಮ ಗೂಡಿಗಿಂತ ದೊಡ್ಡದಿರಬಾರ್ದು. ನೋಡಿ, ನಮ್ಮ ಗೂಡಿಗೆ ಅರ್ಧದಷ್ಟೈತೆ, ನಿಮ್ಮ ಗೂಡಿಗೂ ಅರ್ಧದಷ್ಟಿರೋ ಅಂಥದ್ದು ತಗೊಳ್ಳಿ. ಯಾಕೆಂದರೆ ಅಕ್ಕಿಗೆ ಮೇಂಟೈನ್ ಮಾಡೋಕ್ಕೆ ಜಾಗ ಅಡ್ಜಸ್ಟ್ ಆಗಬೇಕು ಅಕ್ಕಿಗಳಿಗೆ. ನೋಡಿ, ಈ ಅಕ್ಕಿ ಸೈಡಲ್ಲಿ ಕುತ್ಕೊಂಡು ಕಾಳು ತಿಂತಿರ್ಬೋದು, ಆ ಅಕ್ಕಿ ಕಾವು ಕುತ್ಕೊಂಡಿದೆ. ಮತ್ತು ಇಲ್ಲಿ ಇನ್ನೂ ಜಾಗ ಮಿಕ್ಕಿದೆ. ಇಷ್ಟು ಜಾಗ ಇರಬೇಕು ಫ್ರೆಂಡ್ಸ್ ಅಕ್ಕಿಗೆ ಜೊತೆ ಮಾಡಿದಾಗ. ನೋಡಿ, ನಿಮ್ದೇನ ಗೂಡು ಚಿಕ್ಕ ಗೂಡಾದರೆ ಇಷ್ಟು ದೊಡ್ಡ ಬಾಕ್ಸ್ ತಗೊಂಬಕ್ಕೆ ಹೋಗಬೇಡಿ, ಸ್ವಲ್ಪ ಚಿಕ್ಕದು ತಗೊಳ್ಳಿ. ತೋರಿಸ್ತೀನಿ ನೋಡಿ. ಇದು ಚಿಕ್ಕದು, ಅದಕ್ಕಿಂತ ಚಿಕ್ಕದು. ನೋಡಿ ಎಷ್ಟು ಚಿಕ್ಕದು ಅಂತ ಗೊತ್ತಾಗ್ತೈತೆ ನೋಡಿ ಫ್ರೆಂಡ್ಸ್. ಅಲ್ಲಿ ಎಷ್ಟು ಚಿಕ್ಕದು ಅಂತ. ಇಷ್ಟು ಚಿಕ್ಕದು ತಾಳ್ಬೋದು. ಇದಕ್ಕಿಂತ ಚಿಕ್ಕ ಬರುತ್ತೆ, ಅದನ್ನು ತಾಳ್ಬೋದು ನೀವು ಬೇಕಾದರೆ. ನೋಡಿ, ಇದನ್ನು ತಾಳ್ಬೋದು. ಇದಕ್ಕಿಂತ ಚಿಕ್ಕದು ನೋಡಿ ಎಷ್ಟು ಚಿಕ್ಕದು ಅಂತ. ಇದನ್ನು ಇಡ್ಬೋದು. ಇದೇ ಥರ ರೌಂಡಿಗಿರೋ ತಗೊಳ್ಳಿ, ಚಿಕ್ಕದ. ನಿಮ್ಮ ಗೂಡಿಗೆ ಅಡ್ಜಸ್ಟ್ ಆಗೋ ಅಂತ ತಗೊಂಡ್ಬಿಟ್ಟು ಅಕ್ಕಿ ಈಗ ಮೊಟ್ಟೆ ಇಕ್ಕಾದ್ಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಅಕ್ಕಿಗೆ ಮೊಟ್ಟೆ ಇಕ್ಕಾದ್ಮೇಲೆ ಅಂಥ ಮೇಂಟೆನೆನ್ಸ್ ಏನಿರಲ್ಲ. ಅಕ್ಕಿನ ನೀವೇ ಫೋರ್ಸ್ ಮಾಡಿಬಿಟ್ಟು ಹೊರಗಡೆ ಬಿಡೋದು. ಮತ್ತು ಅಗ್ಲ ಅಕ್ಕಿ ಹಿಡ್ಕೊಂಡು ಎತ್ತೈತೆ ನೋಡ್ಬಾರ್ದು. ಮೊಟ್ಟೆ ತೋರ್ಸೋಕ್ಕೆ ಅಂತ ನೀವು ಬೇರೆಯವರಿಗೆ ತೋರಿಸೋದು, ಅವ್ರು ಬರ್ತಾರೆ ಇವ್ರು ಬರ್ತಾರೆ ತೋರ್ಸೋಕ್ಕೆ ಅಂತ ಮೊಟ್ಟೆ ನೋಡೋಕ್ಕೆ ಅಂತ ಅಗ್ಲ ತೆಗಿಬಾರ್ದು. ಮತ್ತು ಅಕ್ಕಿನ ಅಯ್ಯನ್ ಸಿಕ್ಬಾರ್ದು ಅಗ್ಲ. ಮತ್ತು ಕಾಳು ಎನಿ ಟೈಮ್ ಇರಬೇಕು ನೋಡಿ ಫ್ರೆಂಡ್ಸ್. ಕಾಳು ಎನಿ ಟೈಮ್ ಇಕ್ಕಿರ್ತೀನಿ ಇದ್ರೊಳಗಡೆ. ರಾಗಿ ಕ್ಲೀನಾಗಿರಬೇಕು ಫ್ರೆಂಡ್ಸ್. ನೋಡಿ, ರಾಗಿ ಈ ಥರ ಕ್ಲೀನ್ ಇರಬೇಕು. ನೋಡಿ ಎಷ್ಟು ಕ್ಲೀನ್ ಇದೆ. ಹೊಸ್ದಾಗಿ ಬಾರೆ ಒಳಗೆ ಸಾಕೋರು ನೋಡ್ಕೊಳ್ಳಿ, ಕ್ಲೀನ್ ರಾಗಿ ಇರಬೇಕು ಫ್ರೆಂಡ್ಸ್. ಇದು ಫಸ್ಟು ನೀವು ಅಕ್ಕಿ ಸಾಕೋಕ್ಕೂ ಮುಂಚೆಗೆ ಅಕ್ಕಿ ಕಾಳು ಹಾಕ್ಬೇಕಾದ್ರೆ ನೋಡ್ಕೊಂಡು ಕಾಳು ಹಾಕಿ. ಇನ್ನೊಂದು ಥರ ಕಾಳಿದೆ, ತೋರಿಸ್ತಿದ್ದೀವಿ. ಆ ಥರದ್ದು ಹಾಕ್ಬಾರ್ದು ನೋಡಿ, ಈ ಥರದ್ದು ಹಾಕ್ಬಾರ್ದು. ತಿಂದು ಬಿಟ್ಟಿರೋ ವೇಸ್ಟ್ ಇದು. ಇದನ್ನು ಇನ್ನೊಂದು ಸಲ ಹಾಕಬೇಕು ಅಂದರೆ. ಇಲ್ಲ ಬೇಡ ಅಂದರೆ ಈ ಥರ ಕ್ಲೀನಾಗಿ ಹಾಕಿರಾಯಿತು ನೋಡಿ. ಈಗ ಜೊತೆ ಮಾಡಾದ್ಮೇಲೆ ಎರಡು ಅಕ್ಕಿನ ಈಗ ಅಕ್ಕಿ ಗೂಡು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಜಾಸ್ತಿ ಇಷ್ಟಪಡುತ್ತೆ. ಅಕ್ಕಿಗಳನ್ನ ಅವಾಗವಾಗ ಹೊರಗೆ ಬಿಡ್ತಿರ್ಬೇಕು. ಅಕ್ಕಿ ಗೂಡು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಅಂತ ತಡ್ಕೊಂಡಿರುತ್ತೆ ಮೋಷನ್ನ. ಆ ಮೋಷನ್ನು ಒಂದೇ ಸಲ ಹೊರಗಡೆ ಹೋಗಬೇಕು ಅಂದರೆ ಅಕ್ಕಿನ ಹೊರಗೆ ಬಿಟ್ಟರೆ ಜಾಸ್ತಿ ಮೋಷನ್ ಒಂದೇ ಸಲ ಮಾಡಿಬಿಡುತ್ತೆ. ಆಗ ಅಕ್ಕಿ ಗೂಡು ಕ್ಲೀನಾಗಿ ಇಟ್ಕೊಳ್ಳುತ್ತೆ. ಮತ್ತು ಈ ಬಾಕ್ಸ್ನ ಇದೇನಾದರೂ ಜಾಸ್ತಿ ಗಲೀಜಾಯಿತು ಅಂದರೆ ಕ್ಲೀನ್ ಮಾಡ್ಕೊಬೇಕು ಅವಾಗವಾಗ. ಮತ್ತು ನೀರು ಕುಡಿಸ್ಬೇಕಾದ್ರೆ ಹುಷಾರಾಗಿ ನೀರು ಕುಡಿಸ್ಬೇಕು. ಮಿಸ್ಸಾಗಿ ನೀವೇನಾದರೂ ನೀರನ್ನ ಮೊಟ್ಟೆ ಮೇಲೆ ಚೆಲ್ಲಿರೆ ಮೊಟ್ಟೆ ಕೆಟ್ಟೋಗುತ್ತೆ. ಮೊಟ್ಟೆ ಕೆಟ್ಟೋಗಬಾರ್ದು ಅಂದರೆ
ಈ ಥರ ಕಾಳಿಕ್ಬಿಟ್ಟು ಫಸ್ಟು ನೀರು ಕುಡಿಸಿ ಇಲ್ಲ ಆಲ್ಮೋಸ್ಟು ನೀರು ಇಕ್ಕೋದನ್ನ ಅವಾಯ್ಡ್ ಮಾಡಿ. ಯಾಕೆಂದರೆ ನೀರು ಚೆರ್ಕೊಬಾರ್ದು ಗೂಡೊಳಗಡೆ, ಮತ್ತು ಇಲ್ಲೆಲ್ಲೂ ನೀರು ನಿಲ್ಲಿಸ್ಬಾರ್ದು ಅಕ್ಕಿಗೆ. ಯಾರು ಅಕ್ಕಿ ಬಂದ್ಬಿಟ್ಟು ನೀರೊಳಗಡೆ ಇಳಿದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಕುಕ್ಕಂಡ್ರೆ ಆ ಮೊಟ್ಟೆ ಕೆಟ್ಟೋ ಚಾನ್ಸಸ್ ಜಾಸ್ತಿ ಇದೆ. ನಮ್ಮ ಅಕ್ಕಿಗಳಿಗೂ ಈ ಥರ ಮಸ್ತಾಗಿದೆ. ಅದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಬಾರ್ದು ಅಂತ ಈ ಥರ ವಿಡಿಯೋ ಮಾಡ್ತಿರೋದು. ಮತ್ತು ಈ ವಿಡಿಯೋ ನೋಡ್ತಿರೋರೆಲ್ಲ ಯಾವ ಊರಿಂದ ವಿಡಿಯೋ ನೋಡ್ತಿದ್ದೀರಾ ಅಂತ ಕಮೆಂಟ್ ಹಾಕಿ. ಏನಂದರೆ ಈಗ ಹಾಸನದಿಂದ ನೋಡ್ತೀರಾ, ಲವ್ ಫ್ರಮ್ ಹಾಸನ್ ಅಂತ ಹಾಕಬೇಕು. ಮತ್ತು ಎಲ್ಲೆಲ್ಲಿಂದ ನೋಡ್ತಿದ್ದೀರೋ ನಿಮ್ಮ ಊರ ಹೆಸ್ರು ಹಾಕಬೇಕು. ಲವ್ ಫ್ರಮ್ ಅಂತ ಹಾಕಿ ನಿಮ್ಮ ಊರ ಹೆಸ್ರು ಹಾಕಬೇಕು. ನೀವು ಎಲ್ಲೆಲ್ಲಿಂದ ವಿಡಿಯೋ ನೋಡ್ತಿದ್ದೀರಾ ಅಂತ ನಮಗೂ ಗೊತ್ತಾಗಬೇಕಲ್ಲ, ಅದಕ್ಕೆ ಆ ಥರ ಕಮೆಂಟ್ ಹಾಕಿ ಮತ್ತು ಲೈಕ್ ಕೊಡಿ ಫ್ರೆಂಡ್ಸ್. ಇದೇ ಥರ ವಿಡಿಯೋಗೋಸ್ಕರ ನಮಗೆ ಮೋಟಿವೇಶನ್ ಸಿಗುತ್ತೆ ನೋಡಿ. ಗೈಸ್ ಅಕ್ಕಿ ಎಲ್ಲ ತಿಳ್ಕೊಂಡಿದ್ದೀರಾ ಅನಿಸುತ್ತೆ ನೋಡಿ. ಗೈಸ್ ಈ ಅಕ್ಕಿಗೆ ಕುರ್ಜಾಗಿದೆ ಪಟ್ಟಾಗೆ, ಮತ್ತು ಈ ಪಟ್ಟಾಗ ಕುರ್ಜಾಗಿದೆ. ಪಟ್ಟಾಗ ಕುರ್ಜಾದ್ಮೇಲೆ ಅಕ್ಕಿನ ಕ್ಲಿಯರಾಗಿ ಇಡ್ತೀನಿ ನೋಡಿ ಫ್ರೆಂಡ್ಸ್. ಅಕ್ಕಿಗೆ ಫುಲ್ಲು ಕ್ಲಿಯರ್ ಆದಮೇಲೆ ನೋಡಿ, ಕುರ್ಜು ಕ್ಲಿಯರ್ ಆದಮೇಲೆ ಅಕ್ಕಿಗೆ ಹಾರಕ್ಕೆ ಬಿಡಬೇಕು ಫ್ರೆಂಡ್ಸ್. ಇಷ್ಟೇ ವಿಡಿಯೋ ಇವತ್ತಿಂದು. ವಿಡಿಯೋ ನೋಡ್ತಿರೋರೆಲ್ಲ ಇಲ್ಲೇ ತನಕ ವಿಡಿಯೋ ನೋಡಿದ್ದೀರಾ ಅಂದರೆ ವಿಡಿಯೋ ಇಷ್ಟ ಆಗಿರುತ್ತೆ. ಲೈಕ್ ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಹೇಳಿನಲ್ಲ ಬೆಲ್ ನೋಟಿಫಿಕೇಷನ್ ನಾನು ಹಿಡ್ಕೊಂಡೆ ನಿಮ್ಗೆ ಪ್ರತಿ ವಿಡಿಯೋ ಬಂದ್ಬಿಟ್ಟು ತಲುಪುತ್ತೆ. ಅಷ್ಟೇ ಇವತ್ತಿನ ವಿಡಿಯೋ. ಬಾಯ್ ಫ್ರೆಂಡ್ಸ್.